ಸಿಂದಗಿ ನಗರದ ಎಲ್ಲ ಮಹಾಜನತೆಗೆ ನನ್ನ ಅನಂತ ನಮಸ್ಕಾರಗಳು. ಇವತ್ತು ಗಣೇಶನ ಹಬ್ಬದ ಜೊತೆ ನಮ್ಮ ಸಿಂದಗಿ ನಗರಕ್ಕೆ ಇವತ್ತೇನು ಒಂದು ನಗರಸಭೆ ಅಂತ ಹೇಳಿ ಆಗಿದೆಯಲ್ಲ, ಇದನ್ನು ಒಂದು ನಮ್ಗೆ ದೊಡ್ಡ ಹಬ್ಬ. ಇವತ್ತು ಗಣೇಶನ ಆಶೀರ್ವಾದದಿಂದ ನಮ್ಮ ಸೋದರರಾದಂತ ಶಾಸಕರಾದಂತ ಅಶೋಕಣ್ಣ ಮನಗುಳಿಯವರ ಸತತ ಪ್ರಯತ್ನದಿಂದ ಇವತ್ತು ಸಿಂದಗಿ ಪುರಸಭೆಯಿಂದ ಇವತ್ತು ನಗರಸಭೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಸಿಂದಗಿ ನಗರದ ಮಹಾಜನತೆ ಅವರಿಗೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸಬೇಕು. ಇವತ್ತು ತಮ್ಮೆಲ್ಲರಿಗೆ ಗುರ್ತಿದೆ, ಇವತ್ತು ಪುರಸಭೆಯಿಂದ ನಗರಸಭೆ ಆಯ್ತು ಅಂತಂದ್ರೆ ಸಿಂದಗಿ ನಗರ ಯಾವ ತರ ಬೆಳೆಯುತ್ತೆ, ಯಾವ ತರ ಡೆವಲಪ್ಮೆಂಟ್ ಆಗುತ್ತೆ ಅಂತ ತಮ್ಮೆಲ್ಲರಿಗೆ ಅರ್ಥ ಆಗೋ ಸಂಗತಿ. ಯಾಕಂತಂದ್ರ ಪುರಸಭೆಗೆ ಹಾಗೂ ನಗರಸಭೆಗೆ ಬರೋ ಒಂದೇನು ಫಂಡ್ ಆಗಿರ್ಲಿ, ಆಮೇಲೆ ಇವ್ ನೌಕರದಾರರಾಗಿರ್ಲಿ ಬಹಳ ವ್ಯತ್ಯಾಸ ಆಗುತ್ತೆ. ಇವತ್ತು ನಮ್ಮಲ್ಲಿ ಒಂದು 60-70 ಜನ ಏನು ಪೌರ ಕಾರ್ಮಿಕರು ಇರ್ಬೋದು, ಪುರಸಭೆಯಲ್ಲಿ ಒಂದು 30 ಜನ ನೌಕರದಾರ ಇರಬೇಕು. ನಗರಸಭೆ ಆಯ್ತು ಅಂದ್ರ ಇದು ಎಲ್ಲಾನು 2 ಪಟ್ಟು ಹೆಚ್ಚಾಗತ್ತ. ಅದೇ ರೀತಿ ಸಾಕಷ್ಟು ನಮಗ ಅನುದಾನ ಸರ್ಕಾರದಿಂದ ಇವತ್ತು ನಗರಸಭೆಗೆ ಬರುತ್ತ. ಊರ ಬಹಳ ಒಂದು ಉತ್ತಮ ರೀತಿಯಿಂದ ಬೆಳೀತಾ. ಇವತ್ತು ನಾವು ಪ್ರತಿ ವಾರ್ಡಿಗೆ ಹೋದ್ರು ಸಮಸ್ಯೆಗಳು ಬಹಳ ಇದಾವೆ. ಇವತ್ತು ನೀರಿಂದಾಗಿರ್ಲಿ, ಇವತ್ತು ಒಳಚರಂಡಿದಾಗಿರ್ಲಿ, ರೋಡಿಂದಾಗಿರ್ಲಿ, ಲೈಟಿಂದಾಗಿರ್ಲಿ, ಅದಕ್ಕ ಆ ಸಮಸ್ಯೆ ತೀರ್ಸಕ್ಕ ನಮಗ ಮುಖ್ಯ ಆಗ್ಲಾರದ ಕಾರಣ ಅಂತಂದ್ರೆ ಇವತ್ತು ನಮ್ಗೆ ಇರ್ಲಾರ ಅನುದಾನ. ಇವತ್ತು ನಾವು ಏನೇ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಾವೊಂದು ಜನರಲ್ ಫಂಡ್ದಲ್ಲಿ ನಾವೊಂದು ಏನೋ ಕೆಲಸ ಮಾಡ್ತಾ ಇದೀವಿ. ಇವತ್ತು ನಗರಸಭೆ ಆಗಿದ್ರಿಂದ ನಮ್ಗೆ ಸಾಕಷ್ಟು ಅನುದಾನ ಹರಿದು ಬರ್ತದ. ಅದಕ್ಕೆ ನಾನು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರಾಗಿರ್ಲಿ, ನಗರಾಭಿವೃದ್ಧಿ ಸಚಿವರಾದಂತ ಭರತಿ ಸುರೇಶ್ ಅವರಾಗಿರ್ಲಿ, ಮಾನ್ಯ ಡೆಪ್ಟಿ ಸಿಎಂ ಆದಂತ DK ಶಿವಕುಮಾರ್ ಆಗಿರ್ಲಿ, ಮಾನ್ಯ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂತ MB ಪಾಟೀಲ್ ಆಗಲಿ, ಅವರೆಲ್ಲರಿಗೂ ನನ್ನ ಪರವಾಗಿ, ಅಶೋಕಣ್ಣರ ಪರವಾಗಿ, ಸಿಂದಗಿ ಮಹಾಜನತೆ ಪರವಾಗಿ ನಾನಿಗೆಲ್ಲರೂ ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತು ಗಣೇಶ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾನೆ. ಈ ಒಂದು ಒಳ್ಳೆ ದಿನದಂದು ನಾವೊಂದು ಒಳ್ಳೆ ಕೆಲಸ ಮಾಡೋಣಂತ ಮುನ್ನುಗ್ಗೋಣ. ಅದಕ್ಕೆಲ್ಲರಿಗೆ ಎಲ್ಲರ ಸಹಕಾರ, ನಮ್ಮ ಎಲ್ಲರಿಗೆ ಸಹಕಾರ, ಆಶೀರ್ವಾದ ಅಶೋಕಣ್ಣರ ಮೇಲೆ, ನನ್ನ ಮೇಲೆ, ನಮ್ಮೆಲ್ಲ ಸದಸ್ಯರ ಮೇಲೆ, ಉಪಾಧ್ಯಕ್ಷರದ ಮೇಲೆ ಇರ್ಲಿ ಅಂತ ನಾ ಕೇಳ್ಕೊಂತ ಇನ್ನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂತರಿಂದ ಮೊದಲ ಇಂಡಿಗಾಯ್ತು. ಖರೆ ನೋಡ್ಬೇಕಂತಂದ್ರೆ ಇವತ್ತು ಸಿಂದಗಿ ಜನಸಂಖ್ಯೆ ನೋಡ್ಬೇಕಂದ್ರೆ 55,000 ಜನಸಂಖ್ಯೆ ಅದ. ಸಿಂದಗಿಗೆ ಮೊದಲು ಆಗ್ಬೇಕಾಗಿತ್ತು. ಅವರೊಬ್ರು ಯಾರು ಯಶವಂತರಾವ್ ಗೌಡ್ರು ಒಬ್ರು ಸೀನಿಯರ್ ಇದ್ದಿದ್ದು ಹೇಳ್ಬೇಕಂತಂದ್ರೆ ಸೀನಿಯರ್ ರಾಜಕಾರಣಿ, ಅವರಿಗೆ ಮೊದಲ ಒಂದು ಇದು ಕೊಟ್ರು, ಅವರು ಏನೋ ಅಪರ್ಚುನಿಟಿ ಕೊಟ್ರು, ಆದ್ಯತೆ ಕೊಟ್ರು. ಈಗ ಅದೇ ರೀತಿಯಿಂದ ಅಣ್ಣವರಿಗೆ ಮಾತು ಕೊಟ್ಟಿದ್ರು ಎಲ್ಲರೂ. ಅದೇ ರೀತಿಯಿಂದ ಮೊನ್ನೆ ಭರತಿ ಸುರೇಶ್ ಇಲ್ಲಿ ಬಂದು ಹೋದ ಬಳಿಕ ಅಶೋಕ ನಾನು 100% ನಿಮ್ಮ ಸಿಂದಗಿ ನಗರಸಭೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ನೀವು ಸ್ಟೇಟ್ ಅಲ್ಲಿ ಮತ್ತೆ ಯಾವ್ದು ನಗರಸಭೆ ಮಾಡಿಲ್ಲ. ಇದು ಅಶೋಕಣ್ಣವ್ರ ಸತತ ಪ್ರಯತ್ನದಿಂದ ಅವ್ರು ಮಾಡಿದ್ದಿಲ್ಲ ಅಂದ್ರೆ ಇವತ್ತು ನಗರಸಭೆ ಆಗ್ತಿದ್ದಿಲ್ಲ. ಹಿಂಗೆ ನೆನಗೂದಿಗೆ ಬಿದ್ದು ಹೋಗ್ತಿತ್ತು. ಮತ್ತೆ ಅವ್ರ ಪ್ರಯತ್ನದಿಂದ ಆಯ್ತು. ಅದು ಇಂದಿಗೆ ನಮ್ಗೆ ಆಗಕ್ಕೇನು ಬಹಳ ದೂರ ಹೋಗಿಲ್ಲ. ಬಹಳ ಅಂದ್ರೆ 1 ತಿಂಗಳು 2 ತಿಂಗಳು ಅಷ್ಟೇ ಡಿಫ್ರೆನ್ಸ್ ಆಗ್ಯದ. ಅದ್ರೊಳಗೆ ಏನ್ ದೊಡ್ಡ ಸಾಧನೆ ಮಾಡೋದಿಲ್ಲ. ನಮ್ಗಾಯ್ತು, ನಾವು ಅಷ್ಟೇ ಖುಷಿ ಪಡೋಣ. ಯಾಕಾಗಿಲ್ಲ, ಮೊದಲು ಯಾಕಾಗಿಲ್ಲ ಅಂತ ಅದು ಬೇಡ. ಯಾಕಂದ್ರೆ ಜಿಲ್ಲಾ ಕೇಂದ್ರಕ್ಕೆ ಸಂಬಂಧಪಟ್ಟ ಮೊದಲಿನ ಹೋರಾಟ ಅದು. ಇಂಡಿಯವರಿಗೆ ಮತ್ತೆ ನಗರಸಭೆ ಇದ್ದವರು ಜಿಲ್ಲಾ ಕೇಂದ್ರಕ್ಕೆ ಜಾಸ್ತಿ ಹೋಗ್ತಾರೆ ಅನ್ನೋದಿತ್ತು. ಅಲ್ಲಲ್ಲ, ಈಗ ನಾನು ನಗರದ ವತಿಯಿಂದ ನಗರದ ಬಗ್ಗೆ ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀನಿ ನಾನು. ಈಗ ಜಿಲ್ಲಾ ಕೇಂದ್ರ ಆಗ್ಬೇಕು ಅದು ಬೇಕಂದ್ರೆ ನನ್ಕಿಂತ ಹಿರಿಯರ್ ಅದಾರ, ದೊಡ್ಡವ್ರ ಅದಾರ, ಅವ್ರೆಲ್ಲಾನು ಮಾತಾಡ್ತಾರ. ಅವ್ರೇನು ಒಕ್ಕಟ್ಟು ಏನ್ ಮಾತಾಡ್ತಾರ ಆದ್ರೆ ಅವ್ರಿಂದ ನಾವು ಹೋಗ್ತೀವಿ. ಡೆವಲಪ್ಮೆಂಟ್ ವಿಚಾರದಲ್ಲಿ ಎಷ್ಟು ಪ್ಲಸ್ ಆಗತ್ತಂತಾರೆ ಸರ್? ಇದು ಡೆವಲಪ್ಮೆಂಟ್ ವಿಚಾರದಿಂದ ಇದು ಏನು ಅನುದಾನ ಇದೆ ಅಲ್ರಿ, ಇದು 3 ಪಟ್ಟು ಹೆಚ್ಚಾಗತ್ತೆ ನಮ್ಗೆ ಅನುದಾನ. ಹಾಗೆ ಪೌರ ಕಾರ್ಮಿಕರಾಗಿರ್ಲಿ, ನಮ್ಮ ಪುರಸಭೆ ಇದು ಯಾರು ಸ್ಟಾಫ್ ಆಗಿರ್ಲಿ, ಎಲ್ಲಾನು ಸಂಖ್ಯೆ ಹೆಚ್ಚಾಗತ್ತೆ ನಮಗೆ. ಆಮೇಲೆ 7-8 ಹಳ್ಳಿಗಳು ಏನದಲ್ಲ, ಸುತ್ತಮುತ್ತ 7-8 ಹಳ್ಳಿಗಳು ಅದು ನಗರಸಭೆಗೆ ಜಾಯಿನ್ ಆಗ್ತಾವ. ಇದ್ರ ರೀತಿಯಿಂದ ನಮ್ಮ ಸಿಂದಗಿ ಬಹಳ ಚಂದ ಡೆವಲಪ್ ಆಗ್ತದೆ. ಇದು ಯಾವಾಗೂ ಆಗ್ಬೇಕಾಗಿತ್ತು. ನಮ್ಮ ತಂದೆಯವರು ಮುಂಚೆ 2018 ಇದು ಪ್ರಯತ್ನ ಮಾಡಿದ್ರು, ಆದ್ರೆ ಅವ್ರದ್ದು ಅವಧಿ ಪೂರಾ ಸಿಗ್ಲಿಲ್ಲ. ಅದಕ್ಕೆ ಅಲ್ಲೇ ನಿಂತು ಅದೇ ಅಶೋಕಣ್ಣವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇವತ್ತು ನಗರಸಭೆ ಮಾಡಿಕೊಟ್ಟಾರ. ಅದಕ್ಕೆ ನಾವೆಲ್ಲರೂ ನಗರ ಜನತೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಣ. ಇವಾಗ ಎಲ್ಲಿ ಸಿಬ್ಬಂದಿಗಳು ಮತ್ತೆ ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಇಲ್ಲ, ಎಲ್ಲ ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಲಿ, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರದಾರ, ನಮ್ಮೆಲ್ಲ ಸದಸ್ಯರದಾರ, ನಮ್ಮ ಉಪಾಧ್ಯಕ್ಷರದಾರ, ನಮ್ಮ ಪೌರ ಕಾರ್ಮಿಕರು ಅದಾರ, ನಮ್ಮೆಲ್ಲ ಇದು ಯಾರು ಅಧಿಕಾರಿಗಳು ಯಾವ್ದಾರ, ಚೀಫ್ ಆಫೀಸರ್ ಅದಾರ, ಎಲ್ಲರೂ. ಯಾಕಂದ್ರೆ ಇದು ಎಲ್ಲರಿಗೂ ಸಂಭ್ರಮಾಚರಣೆ, ಒಬ್ಬರದೇ ಅಲ್ಲ, ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡ್ತಾರೆ.